ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಬಹಳ ಸಂತೋಷದಿಂದ ನಿರೀಕ್ಷೆಯಿಂದ ಈಗ ವಾಕ್ಯವನ್ನು ಹೇಳಲು ಪ್ರಾರ್ಥಿಸಲು ದೇವರು ನೀಡಿದ್ದ ಅನುಗ್ರಹಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ದೇವರ ವಾಕ್ಯ ಒಬ್ಬರಿಗಾದರೂ ನೀಡಲು ನಿಮ್ಮಿಂದ ಸಾಧ್ಯವಿದೆಯಾ? ಹಾಗಾದರೆ ನೀವು ಬ್ಲೆಸ್ಡ್. ಯಾರದೋ ಜೀವನಕ್ಕೆ ನೀವು ಅನುಗ್ರಹವಾಗಿ ಮಾರ್ಪಡುತ್ತಿದ್ದೀರಾ. ಮಕ್ಕಳಿಗಾಗಿ ಪ್ರಾರ್ಥಿಸುವ ಪ್ರತ್ಯೇಕ ದಿನವಾಗಿದೆ. ನಾವು ಪ್ರಾರ್ಥಿಸುವಾಗ ಮಕ್ಕಳ ಮನಸ್ಸಿನಲ್ಲಿ ನಾನು ರಕ್ಷಣೆ ಹೊಂದಬೇಕು, ನಾನು ಉದ್ಧಾರವಾಗಬೇಕು ಎಂಬ ಯೋಚನೆ ಉಂಟಾಗುತ್ತದೆ. ಮಕ್ಕಳನ್ನು ಈ ವಾಕ್ಯ ಆಲಿಸಲು ಹೇಳಬೇಕು, ಭಾಗವಹಿಸಲು ಹೇಳಬೇಕು. ಹಾಗೆ ಅವರು ನಾವು ಹೇಳದೆ ವಾಕ್ಯವನ್ನು ಆಲಿಸಲು ಪ್ರಾರಂಭಿಸುತ್ತಾರೆ. ದೇವರ ವಾಕ್ಯ ಆಲಿಸುವಾಗ ದೇವರ ಪ್ರೀತಿಯಲ್ಲಿ ಅವರೇ ಆಶ್ರಯಿಸಲು ಪ್ರಾರಂಭಿಸುತ್ತಾರೆ. ಅವರಿಗಾಗಿ ತಂದೆ ತಾಯರಾದ ನೀವು ಹೀಗೆ ಪ್ರಾರ್ಥಿಸಬೇಕು. ಕರ್ತನಾದ ಯೇಸುವೇ, ನಿಮ್ಮ ಪವಿತ್ರ ರಕ್ತದಿಂದ ಇವರನ್ನು ಪವಿತ್ರೀಕರಿಸಿರಿ, ವಾಕ್ಯದಿಂದ ಅಭಿಷೇಕಿಸಿರಿ. ಪ್ರಿಯರೇ, ನಾವು ನಿರೀಕ್ಷಿಸದ ಅನೇಕ ಕಾರ್ಯಗಳು ನಮ್ಮ ಜೀವನವನ್ನು ಆಳಲು ಪರಿಶ್ರಮಿಸುತ್ತದೆ. ಅನೇಕ ಕಾರ್ಯದಲ್ಲಿ ನೊಂದವರು ನಾವಾಗಿದ್ದೇವೆ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ನಿರೀಕ್ಷೆಯಿಂದ ವಾಕ್ಯವನ್ನು ಆಲಿಸೋಣ. ವಾಕ್ಯವು ನಿನ್ನೊಂದಿಗೆ ಮಾತನಾಡುತ್ತಿದೆ. ಪ್ರವಾದಿ ಯೆಶಾಯನ ಗ್ರಂಥ 30ನೇ ಅಧ್ಯಾಯ 19ನೇ ವಾಕ್ಯ. ಜೆರುಸಲೇಮಿನಲ್ಲಿ ವಾಸಿಸುವ ಸಿಯೋನಿನ ಜನರೇ, ನೀವಿನ್ನು ಅಳಬೇಕಾಗಿಲ್ಲ. ನಿಮ್ಮ ಕೂಗನ್ನು ಕೇಳಿದ್ದೇ ಸರ್ವೇಶ್ವರ ನಿಮಗೆ ಕೃಪೆ ತೋರಿಸುವರು. ನಿಮ್ಮ ಸ್ವರವನ್ನು ಕೇಳಿದಾಕ್ಷಣ ಸದುತ್ತರವನ್ನು ದಯಪಾಲಿಸುವರು. ಪ್ರಿಯರೇ, ನಮ್ಮ ಪ್ರಾರ್ಥನೆಗೆ ಒಂದು ಶಕ್ತಿ ಇದೆ. ನಮ್ಮ ಕಣ್ಣೀರಿನ ಮೊರೆಗೆ ದೇವರ ಸನ್ನಿಧಿಯಲ್ಲಿ ಬೆಲೆ ಇದೆ. ಇಷ್ಟು ದಿನ ನಮ್ಮ ಜೀವನದಲ್ಲಿ ನಿರೀಕ್ಷಿಸದ ನೋವುಗಳು, ಅನೇಕ ದುರಂತಗಳನ್ನು ನಾವು ಅನುಭವಿಸಿದ್ದೇವೆ. ಅನೇಕರ ಜೀವನದಲ್ಲಿ ನಿರೀಕ್ಷಿಸಿದ ಕಾರ್ಯಗಳು ನಾಳೆ ಆಗಿ ನೋವನ್ನು ಅನುಭವಿಸಿದ್ದೇವೆ. ಆದರೆ ಈಗ ವಾಕ್ಯ ಆಲಿಸುವಾಗ ಒಂದು ನಿಮಿಷ ನಿಮಗೆ ಪ್ರಾರ್ಥಿಸಲು ಸಾಧ್ಯವೇ? ಈ ಸಮಯದಲ್ಲಿ ದೇವರೇ, ಈ ವಾಕ್ಯದ ರೂಪದಲ್ಲಿ ನೀವು ನನ್ನೊಂದಿಗೆ ಮಾತನಾಡಿದ್ದು, ಜೆರುಸಲೇಮಿನಲ್ಲಿ ವಾಸಿಸುವ ಸಿಯೋನಿನ ಜನರೇ, ನೀವಿನ್ನು ಅಳಬೇಕಾಗಿಲ್ಲ. ಈ ನಿಮಿಷ ಕಣ್ಣೀರಿನಿಂದ, ನೋವಿನಿಂದ ಜೀವನವನ್ನು ಸಾಗಿಸುವವರು ನಮ್ಮ ಮಧ್ಯೆ ಇದ್ದಾರೆ. ನೋವಿನಲ್ಲಿ, ಸಮಸ್ಯೆಯಲ್ಲಿ. ಆದರೆ ದೇವರು ನಿನ್ನ ನೋಡಿ, ನಿನ್ನ ಅವಸ್ಥೆಯನ್ನು ನೋಡಿ ನುಡಿಯುತ್ತಿದ್ದಾರೆ. ನೀವಿನ್ನು ಅಳಬೇಕಾಗಿಲ್ಲ. ಓದಲು ಕಷ್ಟವಿರುವವರು ಇದ್ದಾರೆ. ಓದಿದು ಸಾಕು, ಕಷ್ಟ ಎಂದು ಯೋಚಿಸುವವರು ಇದ್ದಾರೆ. ಒಳ್ಳೆ ಕಾರ್ಯ ನನ್ನ ಜೀವನದಲ್ಲಿ ನಡೆಯಲು ಸಾಧ್ಯವಾ ಎಂದು ಯೋಚಿಸುವವರು ಇದ್ದಾರೆ. ಕೊರಗುವವರು ಇದ್ದಾರೆ. ನಿಮ್ಮನ್ನು ನೋಡಿ ಸ್ವರ್ಗದ ದೇವರು ನಿನ್ನೊಂದಿಗೆ ಹೇಳುತ್ತಿದ್ದಾರೆ. ಈ ವಾಕ್ಯದ ಅಭಿಷೇಕದಿಂದ ದೇವರು ನಮ್ಮ ಮೇಲೆ ಕರುಣೆ ತೋರಿಸುತ್ತಾರೆ. ವಾಕ್ಯ ಆಲಿಸುವ, ಪ್ರಾರ್ಥಿಸುವ ಈ ಸಮಯ ಒಂದು ಕೃಪೆಯ ಸಮಯ, ಒಂದು ಅಭಿಷೇಕದ ಸಮಯ, ಒಂದು ಬಿಡುಗಡೆಯ ಸಮಯ, ಒಂದು ಅದ್ಭುತ ಸೌಖ್ಯದ ಸಮಯವಾಗಿದೆ. ಏಳಿಗೆಗಳು ನಮ್ಮ ಜೀವನದಲ್ಲಿ ಉಂಟಾಗುತ್ತದೆ. ದೈವಿಕ ಪ್ರಕಟಣೆ ಉಂಟಾಗುತ್ತದೆ. ದೇವರು ನಮ್ಮ ಮೇಲೆ ಕರುಣೆ ತೋರಿಸುತ್ತಾರೆ. ಹಲ್ಲೆಲೂಯಾ. ನಾವು ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.